ನಾನೊಂದು ಆ್ಯಸಿಡ್ ವಿಕ್ಟಿಮ್ ಅನ್ನಿಸ್ತಿದ್ಯಾ? ನಾನೊಂದು ಆ್ಯಸಿಡ್ ವಿಕ್ಟಿಮ್ ಅಂತ ನಿಮ್ಗೆ ಯಾರಿಗಾದ್ರೂ? ನೋ. ಎಸ್, ಅದೇ ನನ್ನ ಆತ್ಮವಿಶ್ವಾಸ. ನಮ್ಗೆಲ್ಲರಿಗೂ ಏನಿರಬೇಕು? ಹೆಣ್ಮಕ್ಳಿಗೆ ಆತ್ಮವಿಶ್ವಾಸ ಅನ್ನೋದು ಯಾವಾಗವರೆಗೂ ಇರುತ್ತೆ ಅಲ್ಲಿವರೆಗೂ ಮಹಿಳೆಯರು ಯಾರಿಗೂ ತಲೆ ಬಾಗ್ಲೂಬಾರ್ದು. ಹೌದಲ್ವಾ? ನಂದು ಸಮಸ್ಯೆನೇ ಇರಲಿಲ್ಲ. ಆ್ಯಸ್ ಎ ಟೀಚರಾಗಿ ವರ್ಕ್ ಮಾಡ್ಕೊಂಡಿದ್ದೆ. ಬ್ಯಾಂಗ್ಳೂರಲ್ಲಿ ಒಂದು ಜಾಬ್ ಆಯಿತು. ನನ್ನ ಹಸ್ಬೆಂಡಿಗೆ ಕೇಳಿದೆ, ರೀ ಜಾಬ್ ಆಗಿದೆ, ಒಳ್ಳೆ ಸ್ಯಾಲರಿ ಇದೆ, ನನ್ನ ಮಗ ಚಿಕ್ಕವನಿದ್ದ, ಅವನಿಗೂ ಕರ್ಕೊಂಡೋಗಿ ಸೇರಿಸ್ಕೊಳ್ತೀನಿ ಅಂತ ಹೇಳಿದೆ. ಇವರು ಬೇಡ ಬೇಡ ಬೇಡ. ನಾನು ಸ್ವಲ್ಪ ಹಠ ಮಾಡಿದೆ, ಇಲ್ಲ ಹೋಗ್ತೀನಿ, ನನ್ನ ಕರಿಯರ್ನ ನಾನು ಸರಿ ಮಾಡ್ಕೊಳ್ತೀನಿ, ನಿಮಗೆ ಮಕ್ಕಳಿಗೆಲ್ಲ ಅಷ್ಟೊಂದು ಒಳ್ಳೆ ಸ್ಕೂಲಲ್ಲೆಲ್ಲ ನಮಗೆ ಓದ್ಸೋಕ್ಕಾಗಲ್ಲ, ನಾನು ಸೇರಿಕೊಂಡ್ರೆ ನನ್ನ ಮಗನಿಗೆ ಫ್ರೀ ಎಜುಕೇಷನ್. ಯಾರು ಹೋಗಲ್ಲ? ನಿಮಗೆ ಯಾರಿಗಾದ್ರೂ ಆ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರೋ ಇಲ್ವೋ? ಹೋಗ್ತೀರಾ ಅಲ್ವಾ? ನಾನು ಹೋಗಬೇಕು ಅಂತ ಹೊರಟೆ, ಬಟ್ಟೆ ಎಲ್ಲ ಹಾಕ್ಕೊಂಡೆಲ್ಲ ರೆಡಿ ಮಾಡಿಕೊಂಡೆ. ಸಂಜೆ ನನ್ನ ಹಸ್ಬೆಂಡ್ ಬಂದರು. ಮೊಬೈಲ್ ನೋಡ್ಕೊಂಡು ಈ ಥರ ಕೂತ್ಕೊಂಡಿದ್ದೆ ದಿವಾನ್ ಕಟ್ ಮೇಲೆ. ಬಂದು ಸೆರಾಮಿಕ್ ಗ್ಲಾಸಲ್ಲಿ ಆ್ಯಸಿಡು, ನನಗೆ ಗೊತ್ತಿಲ್ಲ ಆ್ಯಸಿಡ್ ಅದು ಅಂತ. ನಾನು ಆಗಷ್ಟೇ ಬ್ಲ್ಯಾಕ್ ಟೀ ಮಾಡಿ ಇಟ್ಟಿದ್ದೆ. ನಾನು ಆ ಸೆರಾಮಿಕ್ ಗ್ಲಾಸಲ್ಲೇ ಯಾವಾಗ್ಲೂ ಬ್ಲ್ಯಾಕ್ ಟೀ ಕುಡಿಯೋದು. ಅವ್ರು ಏನು ಮಾಡಿದ್ದಾರೆ, ನನಗೆ ಗೊತ್ತಾಗಬಾರ್ದು ಬ್ಲ್ಯಾಕ್ ಟೀನೇ ಅಂತ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದೇ ಸೆರಾಮಿಕ್ ಗ್ಲಾಸಲ್ಲಿ ಆ್ಯಸಿಡ್ ಹಾಕ್ಕೊಂಡು, ಇವತ್ತು ನಿಂದು ಕೊನೆ ದಿನ, ನೀನಿವತ್ತು ಸಾಯ್ತೀಯ ಅಂತ ಅಂದರು. ನಾನು ಫುಲ್ಲು ಕುಡಿದು ಅವ್ರಿಗೆ ನಿಲ್ಲಕ್ಕೂ ಆಗ್ತಿಲ್ಲ. ಆ ಥರ ಪರಿಸ್ಥಿತಿಲಿದ್ದಾರೆ ಅವರು. ಆಮೇಲೆ ಬಂದು ಇಲ್ಲಿಗೂ ಇದ್ರು. ನಾನು ಎಷ್ಟು ಪೆದ್ದಿ ನೋಡಿ, ಅದು ಜಸ್ಟು ಉಗುರು ಬೆಚ್ಚ ಅಂತ ಹೇಳ್ತಾರಲ್ಲ, ಈಗ ನಾವು ಟೀ ಇಟ್ಟು ಒಂದು 5 ಮಿನಿಟ್ಸ್ ಮೇಲೆ ಕುಡ್ದಾಗ ಅದು ಎಷ್ಟು ಬಿಸಿ ಇರುತ್ತೆ ಅಷ್ಟೇ ಬಿಸಿ ಇದ್ದಿದ್ದು. ಅವ್ರು ಇಲ್ಲಿ ಹಾಕಿದ್ರು, ಎಲ್ಲ ಹಾಕಿದ್ರು. ನನಗೆ ಗೊತ್ತೇ ಆಗಿಲ್ಲ ಅದು ಆ್ಯಸಿಡ್ ಅಂತ ಹೇಳಿಬಿಟ್ಟು. ಆಮೇಲೆ ನನ್ನ ಬಟ್ಟೆ ಎಲ್ಲ ಆಟೋಮ್ಯಾಟಿಕಲಿ ಅದೇ ಆಗಿ ಹರ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಸ್ಟ್ರಾಂಗ್ ಇತ್ತದು. ಅದು ಬಟ್ಟೆ ಎಲ್ಲ, ನಂದು ತೆಗಿಲೇ ಇಲ್ಲ, ಅದೇ ಆಗಿ ಸುಟ್ಕೊಂಡು ಬಿದ್ದೋಯ್ತು ಬಟ್ಟೆ. ಆಮೇಲೆ ಅಕ್ಕಪಕ್ಕದವರು ಬಂದು ನನಗೆ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ, ನಾನು ಹೆಚ್ಚು ಕಮ್ಮಿ ಮೈಸೂರಲ್ಲಿ 6 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. ನಮ್ಮ ಮಮ್ಮಿ ಇದ್ದಿದ್ದು ಸ್ವಂತ ಮನೆಯೆಲ್ಲ ಮಾರಿ ನನಗೆ 25 ಲ್ಯಾಕ್ ರೂಪಾಯಿ ಕಟ್ಟಿದ್ರು. ನಾನು ಬೆಡ್ ಮೇಲೆ ಮಲ್ಕೊಂಡು ನಾನು ಸತ್ತೋಗ್ಬೇಕು ಅಂತ ಅಂದ್ಕೊಂಡಿಲ್ಲ. ನಾನು ಚೆನ್ನಾಗೇ ಇದ್ದೆ, ತುಂಬ ಸ್ಮಾರ್ಟಾಗಿದ್ದೆ ಅಂತಲೂ ನನ್ನ ಗಂಡನಿಗೆ ಹೊಟ್ಟೆ ಕಿಚ್ಚಿತ್ತು. ನೀನು ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು. ನೋಡಿ, ಸಂಸ್ಕೃತದಲ್ಲಿ ಒಂದು ಗಾದೆ ಹೇಳ್ತಾರೆ, ಅದೇನು, ಭಾರ್ಯ ರೂಪವತಿ ಶತ್ರು. ಹೌದಲ್ವಾ? ಯಾರೋ ಸೌಂದರ್ಯವಾಗಿರೋ ಹೆಣ್ಣು ಗಂಡಿಗೆ ಶತ್ರು ಅಂತೆ. ಅವನು ಯಾವಾಗ್ಲೂ ಅವಳ ಮೇಲೆ ಡೌಟ್ ಮಾಡ್ತಾನಂತೆ. ನನ್ನ ಹಸ್ಬೆಂಡ್ ಎವ್ರಿ ಟೈಮ್ ಡೌಟ್ ಮಾಡ್ತಾ ಇದ್ರು. ನನಗೆ ಅಷ್ಟು ಇರಿಟೇಟ್ ಅಂದರೆ ಅವರು ಮಾತುಗಳು ಕೇಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆಮೇಲೆ ನಾನು ಯೋಚಿಸಿದೆ, ನಾನು ಯಾಕೆ ಹೀಗೆ ಬೆಡ್ ಮೇಲೆ ಮಲ್ಕೊಂಡಿರೋದು? 3 ವರ್ಷ ಎದ್ದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಬೆಡ್ ರೀಡನ್ ನಾನು. 3 ವರ್ಷ ಬೆಡ್ಡಿಂದ ಏಳಕ್ಕೆ ಆಗಿಲ್ಲ ನನಗೆ, ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ. ಆ ಪರಿಸ್ಥಿತಿಲಿ ನನ್ನ ಹಸ್ಬೆಂಡ್ ನನಗೆ ಬೆಡ್ ಮೇಲೆ ಹಾಕ್ಬಿಟ್ಟಿದ್ರು. ಆದ್ರೂ ನಾನು ಯೋಚಿಸ್ತಿದ್ದೆ, ನಾನು ನೆಕ್ಸ್ಟು ಸರಿಯಾದರೆ, ನಾನು ಸರಿಯಾಗಲ್ಲ ಅಂತ ಡಾಕ್ಟರ್ಸ್ ಎಲ್ಲ ಇವಳೇನು ಉಳಿಯಲ್ಲ, ಸತ್ತೋಗ್ತಾಳೆ, ಫುಲ್ ಸೀರಿಯಸ್ ಇದ್ದಾಳೆ ಅಂತ ಎಲ್ಲ ಹೇಳ್ತಾ ಇದ್ರು. ಆದ್ರೂ ನನ್ನ ಆತ್ಮವಿಶ್ವಾಸ ಏನು, ನಾ ಖಂಡಿತವಾಗ್ಲೂ ಬದುಕ್ತೀನಿ, ನಾನು ಬದುಕಿ ನನ್ನ ಗಂಡನ ಮುಂದೆ ನಾನು ಎದ್ದು ನಿಲ್ಬೇಕು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಬೆಡ್ ಮೇಲೇನೆ, ನೀವು ನಂಬ್ತಿರೋ ಇಲ್ವೋ, ನಾನು ಯಾವ ರೀತಿ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು? ಈಗ ಇಲ್ಲೆಲ್ಲ ಸುಟ್ಟೋಗಿದ್ದೀನಿ ನೋಡಿ, ನಾನು ಇಲ್ಲಿ ಕ್ಲೋಸ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಿದ್ಯಾ? ದಿಸ್ ಈಸ್ ವೆರಿ ಇರಿಟೇಟಿಂಗ್ ಮೀ. ಇದು ವೆಲ್ವೆಟ್ ಆಯ್ತಾ? ಬೇರೆ ನೀವು ಯಾವುದೇ ಬಟ್ಟೆಯಲ್ಲಿ ಈ ಥರ ಹೊಲಿಸಿದ್ರೆ ಅದು ಕೂರಲ್ಲ ಇಲ್ಲಿಗೆ, ಇದು ಮಾತ್ರ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿಂದ ಫುಲ್ ಸುಟ್ಟೋಗಿದ್ದೀನಿ, ಬರೀ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ಹಾಗೆ ಮಾತ್ರ ಚೆನ್ನಾಗಿ ಕಾಣಿಸ್ತೀನಿ, ಬಾಡಿ ಎಲ್ಲ ಫುಲ್ ಸುಟ್ಟೋಗಿದೆ. ಆದ್ರೂ ನಾನು ಮತ್ತೆ MA BEd ಮಾಡಿ BEd ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ MA BEd ಮಾಡಿದೆ, ಮತ್ತೆ ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡಿಕೊಂಡೆ. ಇವತ್ತು ನಾನು ಬ್ಯಾಂಕಲ್ಲಿ ಎಕ್ಸಾಮ್ ತಗೊಳ್ತಾರಲ್ಲ ಅವರಿಗೆ ಲೆಕ್ಚರರ್ ಆಗಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನನ್ನ ಗೆಳತಿ ಇಲ್ಲಿ ಜಯಲಕ್ಷ್ಮಿ ಇದ್ದಾರೆ. ಜಯಲಕ್ಷ್ಮಿ ಪ್ಲೀಸ್ ನಿಂತ್ಕೊಳ್ಳಿ. ಬರ್ತೀರಾ ಈ ಕಡೆ? ನಾವು ಒಟ್ಟು
98 ಮೆಂಬರ್ಸ್ ಇದ್ದೀವಿ ಆ್ಯಸಿಡ್ ವಿಕ್ಟಿಮ್ಸು. ಅದರಲ್ಲಿ ಈಗ 49 ಫೌಂಡ್ ಆಗಿದ್ದೀವಿ. ಇನ್ನು ಬಾಕಿಯವರಿಗೆ ನಾವು ಹುಡುಕ್ತಾ ಇದ್ದೀವಿ. ಅವ್ರಿಗೂ ಎಲ್ಲ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದಿಂದ ನಮಗೆ ಈಗ ತಿಂಗಳಿಗೆ 10,000 ಕೊಡ್ತಾ ಇದ್ದಾರೆ. ಮತ್ತು ಮನೇನೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಎಜುಕೇಷನಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಅಂತ ಅಂದರೆ ಆತ್ಮವಿಶ್ವಾಸನ ಹೆಣ್ಮಕ್ಳು ಎಲ್ಲೂ ಬಿಟ್ಕೊಡ್ಬೇಡಿ, ದಯವಿಟ್ಟು ಎಲ್ಲೂ ಬಿಟ್ಕೊಡ್ಬೇಡಿ. ನಾನು ಅದನ್ನೇ ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾಕಂದರೆ ದೌರ್ಜನ್ಯನ ನಾವು ಎಲ್ಲಿವರೆಗೂ ಸಹಿಸ್ತೀವಿ ಅಲ್ಲಿವರೆಗೂ ನಮ್ಮ ಮೇಲೆ ದೌರ್ಜನ್ಯನ ಮಾಡ್ತಾರೆ. ಅದಕ್ಕೆ ನಾವು ಅವಕಾಶನ ಕೊಡಲೇಬಾರ್ದು. ಹೌದಲ್ವಾ? ನೋಡಿ ಪಾಪ ಇವರು ಹೇಗಿದ್ರು, ಸ್ಮಾರ್ಟ್ ಆಗಿದ್ರು. ಈಗ ಇವ್ರ ಫೇಸ್ ನೋಡಿ ಹೇಗಾಗಿದೆ. ಎಷ್ಟು ಕಷ್ಟ. ನಾವೆಲ್ಲ ಆ ಥರ ಹೋದರೆ ನಮ್ಮನ್ನೇ ಈ ಥರ ಸ್ಟೇರ್ ಮಾಡಿ ನೋಡ್ತಾರೆ, ಎಲ್ಲೂ ಕೂರಕ್ಕೂ ಬಿಡಲ್ಲ, ಎಲ್ಲೂ ನಿಲ್ಲಕ್ಕೆ ಬಿಡಲ್ಲ. ಆ ಥರ ಎಲ್ಲ ಪರಿಸ್ಥಿತಿಗಳಿದೆ. ಆ್ಯಸಿಡ್ ವಿಕ್ಟಿಮ್ಸ್ಗಳನ್ನ ಒಂಥರ ಚೀಪಾಗಿ ನೋಡ್ತಾರೆ. ಅದು ಆಗಬಾರ್ದು. ನಾವೆಲ್ಲ ಏನು ಹೇಳೋದು ಅಂತಂದರೆ ಎಲ್ಲರೂ ಮನುಷ್ಯರು ಅಲ್ವಾ? ನಾವೇನು ಬೇಕು ಅಂತ ನಮ್ಮ ಮೇಲೆ ಆ್ಯಸಿಡ್ ಸುರಿಸ್ಕೊಂಡಿದ್ದೀವಾ? ಇಲ್ಲ, ಯಾರೋ ಹಾಕಿರೋದಲ್ವಾ? ಸೊ ಹೆಣ್ಮಕ್ಳು ಆಗಲಿ ಗಂಡಸರಾಗಲಿ ನಮ್ಮನ್ನು ಚೀಪಾಗಿ ಕಾಣಬಾರ್ದು ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ.